ಹರೇ ಶ್ರೀಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ 48. ಯೋಗಸ್ಥಃ ಕುರು ಕರ್ಮಾಣಂ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಯೋಗವು ಒಂದು ಪರಾಕಾಷ್ಠ ಸ್ಥಿತಿ, ಮತ್ತೊಂದು ಪ್ರಾರಂಭದ ಸ್ಥಿತಿಯೂ ಇದೆ. ಪ್ರಾರಂಭದಲ್ಲೂ ನನ್ನ ದೃಷ್ಟಿ ಲಕ್ಷ್ಯದ ಕಡೆಗೇ ಇರಬೇಕು. ಆದ್ದರಿಂದ ಯೋಗವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕರ್ಮವನ್ನು ಆಚರಿಸಬೇಕು. ಸಮಭಾವ ಅಂದರೆ ಸಿದ್ಧಿ ಅಸಿದ್ಧಿಗಳೆರಡಲ್ಲೂ ಸಮಾನ ಭಾವವನ್ನು ತಾಳುವುದೇ ಯೋಗ. ಸಿದ್ಧಿ ಅಸಿದ್ಧಿಗಳಿಸಿದ ವಿಚಲಿತವಾಗದವನು ವಿಷಮ ಭಾಗವನ್ನೇ ತಂದುಕೊಳ್ಳುವನು. ಇಂತಹ ಭಾವವನ್ನು ಸ್ಥಿರಪಡಿಸಿಕೊಳ್ಳುವನು, ಸಮಯೋಗವುಳ್ಳವೆನಿಸಿಕೊಳ್ಳುವನು. ಈ ಸಮಯೋಗವು ಇಷ್ಟದೊಂದಿಗೆ ಸಮಯತೆಯನ್ನು ತಂದುಕೊಡುವುದು. ಆದ್ದರಿಂದಲೇ ಇದು ಸಮತ್ವ ಯೋಗ. ಕಾಮನೆಗಳನ್ನು ಸರ್ವಥಾ ತ್ಯಜಿಸಿರುವುದರಿಂದ ಇದು ನಿಷ್ಕಾಮ ಕರ್ಮ ಯೋಗವೆನಿಸಿಕೊಳ್ಳುವುದು. ಕರ್ಮವನ್ನು ಮಾಡಲೇಬೇಕು, ಆದ್ದರಿಂದ ಇದು ಕರ್ಮಯೋಗ. ಪರಮಾತ್ಮನೊಂದಿಗೆ ಇದು ಮಿಲನವನ್ನು ನೀಡುವುದರಿಂದ ಇದಕ್ಕೆ ಯೋಗ ಅರ್ಥಾತ್ ಮೇಳನ ಎಂದು ಹೆಸರು. ಇದರಲ್ಲಿ ಬುದ್ಧಿಯ ಸ್ತರದಲ್ಲಿ ಧ್ಯಾನವನ್ನಿಟ್ಟುಕೊಳ್ಳಬೇಕು. ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಭಾವನೆಯನ್ನು ತರಬೇಕು. ಫಲಾಪೇಕ್ಷೆಯ ಹೆಸರೂ ಇರಬಾರದು. ಆದ್ದರಿಂದ ಇದು ನಿಷ್ಕಾಮ ಕರ್ಮಯೋಗ, ಬುದ್ಧಿಯೋಗ ಎನಿಸಿಕೊಳ್ಳುವುದು.